ಅದಕ್ಕೋಸ್ಕರ ನಾವು ಕೂಡ ತುಂಬಾ ದಿನದಿಂದ ಕಾಯ್ತಾ ಇದೀವಿ ಅಮ್ಮ. ಕೌಶಿಕ್ ಇಲ್ಲಿ ಕೆಳಗ್ ಬಂದು ನಮ್ಮೆಲ್ಲರ ಜೊತೆ ಕೂತ್ಕೊಳ್ತಾನೆ, ಊಟ ಮಾಡ್ತಾನೆ ಅಂತ. ಆದ್ರೆ ಕೌಶಿಕ್ ಇದಕ್ಕೆ ರೆಡಿ ಇಲ್ವಲ್ಲ. ಮನೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗೋದು ನಮ್ಗೆ ಇಷ್ಟ ಇಲ್ಲ ಅಮ್ಮ, ನಿಮ್ಗೆ ಗೊತ್ತಿದೆ ಅಲ್ವಾ. ಒಂದ್ ವೇಳೆ ಇಲ್ಲಿ ಕೌಶಿಕ್ನ ಊಟ ಮಾಡೋದಕ್ಕೆ ಕೆಳಗ್ ಕರೆದ್ರೆ ಅವನಿಲ್ಲಿ ನಮ್ ಜೊತೆ ಕೂತ್ಕೊಳ್ಳೋದು ಅಲ್ದೆ ಹೊರಗಡೆ ಇರೋಂತ ನಾಯಿ ಬೆಕ್ಕು ಎಲ್ಲಾನು ಕರ್ಕೊಂಬಂದ್ ಕೂತ್ಕೊಳ್ತಾನೆ, ಮತ್ ನಮ್ ಜೊತೆ ಊಟ ಮಾಡೋದಕ್ಕೆ ಹೇಳ್ತಾನೆ. ಹಾಗಾದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಆಮೇಲೆ ಎಲ್ಲ ಪಾತ್ರೆಗಳನ್ನೆಲ್ಲ ಚಲಾಪಿಲಿ ಮಾಡಕ್ ಬಿಡ್ತಾನೆ. ಅವನ್ ಕೋಪದ ಬಗ್ಗೆ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಮ್ಮ. ಇನ್ನೆಷ್ಟು ದಿನ ಅವನ್ನ ಕೋಣೆಲ್ ಮುಚ್ಚಿಡ್ತೀಯ ಉಪೇಂದ್ರ? ಯಾವಾಗ್ಲಾದ್ರೂ ಅವ್ನು ಇಲ್ಲಿ ಬಂದು ಒಟ್ಟಿಗೆ ತಿನ್ಲೇಬೇಕಲ್ವಾ? ಇವತ್ತ್ಯಾಕ್ ಬೇಡ? ಹೋಗ್ ಮಗಳೇ, ಹೋಗಿ ಅವನ್ನ ಕರ್ಕೊಂಡ್ ಬಾ. ಸರಿ. ಅವನ್ನ ಇಲ್ಲಿ ಕರೆಯೋ ಅವಶ್ಯಕತೆ ಇಲ್ಲ. ಕಿರಣ್, ಸುಮ್ನಿರು ಕಂದ. ಇಲ್ಲ ಅಮ್ಮ, ಸುಮ್ನಿರಕ್ಕಾಗಲ್ಲ. ಆ ಹುಚ್ಚನ್ ದೆಸೆಯಿಂದ 2 ಹೊತ್ತಿನ ಊಟನೂ ನಾನು ಸಮಾಧಾನವಾಗಿ ತಿನ್ಬಾರ್ದ? ಅವ್ನು ಯಾವಾಗ ಎಲ್ಲಿ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೂ ನೀವು ಅವನ್ನ ಇಲ್ಲಿ ಕರೆಸ್ಬೇಕು ಅಂತಿದ್ದೀರಾ. ಅವನಿ ಡೈನಿಂಗ್ ಟೇಬಲ್ ನೇ ಹೊತ್ತಾಕ್ಬಿಡ್ತಾನೆ, ಅವಾಗ ಏನ್ ಮಾಡ್ತೀರಾ? ಇನ್ನೇನ್ ಮತ್ತೆ, ಇವ್ರು ಸರಿಯಾಗಿ ಹೇಳ್ತಿದ್ದಾರೆ ಅತ್ತೆ. ಅಯ್ಯೋ, ಮೈದ್ ನನ್ ಕೋಪ ನೋಡಿ ನಮ್ಗೆಲ್ಲ ತುಂಬಾ ಭಯ ಆಗತ್ತೆ ಅತ್ತೆ. ಅವ್ರು ನಮ್ ಜೊತೆ ಕೂತು ತಿಂಡಿ ತಿನ್ನೋದಕ್ ಬಂದ್ರೆ ಆಗ ನಾವ್ ನೆಮ್ಮದಿಯಾಗಿ ಒಂದ್ ತುತ್ತು ತಿನ್ನೋದಕ್ಕಾಗಲ್ಲ. ಊರ್ವಶಿ ಸರಿಯಾಗೇ ಹೇಳ್ತಿದ್ದಾಳೆ ಅತ್ತೆ. ಅಲ್ಲ, ಊಟ ಮಾಡುವಾಗಾದ್ರೂ ನೆಮ್ಮದಿಯಿಂದ ಮಾಡ್ಬೇಕಲ್ವಾ? ಕೌಶಿಕ್ನ ನಮ್ ಜೊತೆ ಕೂರ್ಸ್ಕೊಳ್ಳೋದು ಅಂದ್ರೆ ದಿನದಲ್ಲಿ ನಾವು 3 ಸಲ ನಮ್ ನೆಮ್ಮದಿ ಹಾಳ್ ಮಾಡ್ಕೊಳತಾರ. ಕೌಶಿಕ್ನ ನಮಗೇನು ತೊಂದ್ರೆ ಇಲ್ಲ, ಆದ್ರೆ ಅವ್ನ್ ಕೋಪ ನೋಡಿದಿರಲ್ವಾ? ಅವ್ನ್ ಇಲ್ಲಿದ್ರೆ ಬರೀ ಪ್ರಾಬ್ಲಮೇ ಆಗುತ್ತೆ. ಅತ್ತೆ, ಅವ್ರ ಸಮಸ್ಯೆ ಏನು ಚಿಕ್ಕಮ್ಮ? ಕ್ಷಮಿಸಿ, ನಾನು ದೊಡ್ಡೋರ ಎದುರುಗಡೆ ಮಾತಾಡ್ತಾ ಇದ್ದೀನಿ. ಆದ್ರೆ ಕೌಶಿಕ್ ಅವ್ರಿಗೆ ಶಾಪ ಇದೆ. ಅವ್ರಿಗೆ ಯಾವುದೇ ಕಾಯಿಲೆ ಇಲ್ಲ. ನಮ್ಮೆಲ್ಲರಿಂದ ದೂರ ಇಡೋದಿಕ್ಕೆ ನಾವು ಅವ್ರನ್ನ ನಮ್ಮ ಜೊತೆಲೇ ಇಟ್ಕೋ.